ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಟು ಫಿನಾಲೆ ವಾರದ ಸರಣಿ ಟಾಸ್ಕ್ಗಳು ಮುಂದುವರೆದಿದೆ. ಟಿಕೆಟ್ ಟು ಫಿನಾಲೆ ಓಟದಿಂದ ಮನೆಯ ಸ್ಪರ್ಧಿಗಳು ಚೈತ್ರ ಅವರನ್ನ ಹೊರ ಇಟ್ರು. ಈ ಹಿಂದೆನೂ ಒಮ್ಮೆ ಕಿಚ್ಚ ಈಸಿಯಾಗಿ ಎಲ್ಲದಕ್ಕೂ ಚೈತ್ರನ ಟಾರ್ಗೆಟ್ ಮಾಡ್ತೀರಾ ಅಂತ ಹೇಳಿದ್ರು. ಈಗ ಮತ್ತೆ ಅದೇ ತಪ್ಪಾಗಿದೆ. ಟಿಕೆಟ್ ಟು ಫಿನಾಲೆ ಆಟದಿಂದ ಹೊರ ಇಡೋಕೆ ಚೈತ್ರಾನ ಎಲ್ರೂ ಸೆಲೆಕ್ಟ್ ಮಾಡಿದ್ರು. ಯಾರಾದ್ರೂ ಒಬ್ಬರನ್ನ ಆಟದಿಂದ ಆಚೆ ಇಡ್ಲೇಬೇಕು. ಆದ್ರೆ ಯಾವಾಗ್ಲೂ ಚೈತ್ರಾನೇ ಯಾಕೆ ಅನ್ನೋದು ಪ್ರಶ್ನೆ. ಬೇರೆಯವರು ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಬೋದಿತ್ತು ಅಲ್ವಾ? ಇನ್ನು ಆಟ ಅಂತ ಬಂದ್ರೆ ಎಲ್ಲರೂ ಅಗ್ರೆಸಿವ್ ಆಗಿ ಆಡ್ತಾರೆ. ಆದ್ರೆ ಮಂಜು ಯಾರ ಮುಖಾಮುಖಿನೂ ನೋಡೋದಿಲ್ಲ. ಗೆಲುವು ಒಂದೇ ಕಾಣಿಸೋದು ಅನ್ಸತ್ತೆ. ಜೊತೆಗೆ ಆಟದಲ್ಲಿ ಮಂಜು ಟೀಮ್ ಕೆಲವೊಂದು ಕಡೆ ತಪ್ಪಾಗಿ ಕೂಡ ಆಟ ಆಡಿದ್ರು. ರಜತ್ ಕಣ್ಣಿಗೆ ತಪ್ಪು ಕಂಡ ಕಡೆಯೆಲ್ಲ ಫೌಲ್ ಕೂಡ ಕೊಟ್ರು. ಇನ್ನು ಮನೆಯಲ್ಲಿ ಉಳಿದಿರೋ ಸ್ಪರ್ಧಿಗಳ ಆಟ ಹೇಗಿದೆ ಅಂತ ನೋಡೋದಾದ್ರೆ ಹನುಮಂತು ಅಂತೂ ಸೂಪರ್. ಮಾತಿಗೂ ಸೈ, ಹಾಡಿಗೂ ಸೈ, ಜೊತೆಗೆ ಆಟ ಅಂತ ಬಂದ್ರೆ ತನ್ನ 100% ಕೊಡೋದಕ್ಕೂ ಸೈ. ಹೌದು, ಹನುಮಂತು ತನ್ನ ನಿರ್ಧಾರಗಳಲ್ಲಿ ಅಭಿಪ್ರಾಯ ತಿಳಿಸೋದ್ರಲ್ಲಿ ಮಾತ್ರನೇ ನೇರವಾಗಿಲ್ಲ, ಆಟ ಆಡೋದ್ರಲ್ಲೂ ಸ್ಥಿರವಾಗಿದ್ದಾರೆ. ಕೆಲವೊಂದು ಟಾಸ್ಕ್ಗಳಲ್ಲಿ ಹನುಮಂತು ಟೀಮ್ ಗೆಲ್ಲೋದಕ್ಕೆ ಮುಖ್ಯವಾಗಿ ಹನುಮಂತು ಆಟನೇ ಕಾರಣವಾಗಿರುತ್ತೆ. ಹೀಗಾಗಿನೇ ಮನೆಯಲ್ಲಿ ಹನುಮಂತು ಆಟ ನೋಡಿ ಹಲವರು ಭಯ ಬಿದ್ದಾಗಿದೆ. ಹನುಮಂತು ಟಾಪ್ಗೆ ಬರ್ತಾರೆ, ಫಿನಾಲೆ ಕಂಟೆಸ್ಟೆಂಟ್ಸ್ ಪಕ್ಕ ಆಗ್ತಾರೆ ಅನ್ನೋದು ಕೆಲವರ ಅಭಿಪ್ರಾಯ. ಇನ್ನು ಮನೆಯ ಹೊರಗೆ ಹನುಮಂತುಗೆ ಬರೋ ವೋಟಿಂಗ್ ಸಪೋರ್ಟ್ ನೋಡ್ತಿದ್ರೆ ಹನುಮಂತು ಟಾಪ್ 5 ಅಲ್ಲಿ ಇರೋದ್ರಲ್ಲಿ ಡೌಟೇ ಇಲ್ಲ ಅನ್ನಿಸ್ತಾ ಇದೆ. ಇನ್ನು ಭವ್ಯ ಕೂಡ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಬೇರೆಯವರ ಫಿಮೇಲ್ ಟಾಸ್ಕ್ ಗೆ ಕಂಪೇರ್ ಮಾಡಿದ್ರೆ ಟಾಸ್ಕ್ ಗಳಲ್ಲಿ ಚೆನ್ನಾಗಿನೇ ಆಡ್ತಾರೆ. ಮೇಲ್ ಕಂಟೆಸ್ಟೆಂಟ್ಸ್ಗೂ ಕೂಡ ಟಕ್ಕರ್ ಕೊಡ್ತಾರೆ. ನಿನ್ನೆಯ ಚೆಂಡಿನ ಟಾಸ್ಕ್ ಅಲ್ಲಿ ಮಂಜುನ ಕೂಡ ಬಿಡ್ಲಿಲ್ಲ. ಗೌತಮಿ ಎಷ್ಟೇ ಸ್ಟ್ರಾಂಗ್ ಅಂತ ಹೇಳ್ಕೊಂಡ್ರು ಸಹ ಟಾಸ್ಕ್ ಗಳಲ್ಲಿ ಆಗೋ ಸಣ್ಣ ಪುಟ್ಟ ನೋವುಗಳನ್ನು ಸಹಿಸಿಕೊಳ್ಳೋದಿಲ್ಲ. ಮೋಕ್ಷಿತಾ ಅಂತೂ ಇನ್ನೊಬ್ಬರ ಸಪೋರ್ಟ್ ಇಲ್ದೇನೆ ಯಾವ ಆಟವನ್ನು ಗೆಲ್ಲೋಕೆ ಸಾಧ್ಯನೇ ಇಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಇನ್ನು ಧನ್ರಾಜ್ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡ್ತಾರೆ. ಇಂಡಿವಿಜುವಲ್ ಗೇಮ್ ಆಡ್ತಾ ಇದ್ದಾರೆ. ತ್ರಿವಿಕ್ರಮ್ ಫಿಸಿಕಲ್ ಟಾಸ್ಕ್ ಗಳಲ್ಲಿ ಆಲ್ಮೋಸ್ಟ್ ವಿನ್ ಆಗಿದ್ದಾರೆ. ಜೊತೆಗೆ ಈ ವಾರ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಕಂಟೆಸ್ಟೆಂಟ್ಸ್ ಕೂಡ ಹೌದು. ಇನ್ನು ಚೈತ್ರ ಅಂತೂ ಮನೆಯಲ್ಲಿ ಮಾತು ಬಿಟ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗೋಗಿದ್ದಾರೆ. ರಜತ್ ಆಲ್ರೆಡಿ ಕ್ಯಾಪ್ಟನ್, ಜೊತೆಗೆ ಟಿಕೆಟ್ ಟು ಫಿನಾಲೆ ಕಂಟೆಸ್ಟೆಂಟ್. ಇನ್ನು ಮಂಜು ಆಟದಲ್ಲಿ ಭರ್ಜರಿಯಾಗಿದ್ರು ಸಹ ಮಾತು ಸರಿಯಿಲ್ಲ. ಆಟದಲ್ಲಿ ಇನ್ವಾಲ್ವ್ ಆಗ್ತೀನಿ ಅಂತ ಮತ್ತೊಬ್ಬರನ್ನ ಗಮನಿಸದೇ ಇರೋದು ಒಳ್ಳೇದಲ್ಲ. ಒಟ್ಟಿನಲ್ಲಿ ಆಟಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ. ಉಳಿದಿರೋ 2 ದಿನ ಆಟದಲ್ಲಿ ಗೆದ್ದು ಟಿಕೆಟ್ ಟು ಫಿನಾಲೆ ಕಂಟೆಸ್ಟೆಂಟ್ ಲಿಸ್ಟ್ ಸೇರೋದ್ಯಾರು ಕಾದು ನೋಡ್ಬೇಕು.